ಜಡ್ಜು, ನೀವಲ್ಲ ಜಡ್ಜ್, ನಾನ್ ಜಡ್ಜು. ನೀವಲ್ಲ, ಮತ್ತೆ ಆಯ್ತು, ಅದನ್ನ ಹೇಳಿ. ಅದೇ ನಮಗೆಲ್ಲ ನಾನೇ ಜಡ್ಜು, ಯಾರು ನಂದೇನು ಕಿತ್ಕೊಳ್ಳಲ್ಲ, ಏನು ಬೇಕಾದ್ರೆ ಮಾಡಲಿ. ಸತ್ರು ನಿಮ್ಮ ಮನೆಗೆ ನಾನು ಹೆಂಡತಿ ನಾನು ಕಳಿಸಲ್ಲ, ಸತ್ರೆ ನಾನು. ಸೊಸೆಯನ್ನೇ ಗೃಹಬಂಧನದಲ್ಲಿಟ್ಟ ಕಿರಾತಕರು. ತುಮಕೂರು ತಾಲೂಕಿನಲ್ಲೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಮಹಿಳೆಯನ್ನ ಮನೆಯಲ್ಲಿ ಗೃಹಬಂಧನದಲ್ಲಿಟ್ಟು ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಲಾಗುತ್ತಿತ್ತು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಂಬಂಧಿಕರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ನೀಡಿದ ಹಿನ್ನೆಲೆ ಸಿವಿಲ್ ನ್ಯಾಯಾಧೀಶೆ ನೂರಿನ್ ಸರ್ ಅವರ ನೇತೃತ್ವದಲ್ಲಿ ಮಹಿಳೆಯನ್ನ ಬಂಧನದಿಂದ ಬಿಡುಗಡೆಗೊಳಿಸಲಾಗಿದೆ ಎನ್ನಲಾಗಿದೆ. ದೀರ್ಘಕಾಲ ಗೃಹಬಂಧನದಲ್ಲಿದ್ದ ಪರಿಣಾಮ ಮಹಿಳೆ ಮಾನಸಿಕ ಅಸ್ವಸ್ಥಳಾಗಿರುವ ಅನುಮಾನವೂ ವ್ಯಕ್ತವಾಗಿದೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ನೀವು ಯಾರ ಹತ್ರ ಯೋಚನೆ ಮಾಡಿ, ನೀವು ಪ್ರೆಜುಡೈಸ್, ಅವರು ಸುಮ್ಮನೆ ಇದ್ದಾರೆ. ನಿಮ್ ಹೈಯರ್ ಆಫೀಸರ್ ನೀವು ಏನ್ ಮಾತಾಡ್ತೀರಿ? ಅಡ್ವೊಕೇಟ್ ಅಂಡ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಫಾರ್ ಮೆಂಬರ್ ಜಡ್ಜ್. ಮೆಂಬರ್ ಜಡ್ಜ್ ಅದು ನಿಮ್ಮ ಇಂಟರ್ಪ್ರಿಟೇಷನ್. ನೀವಲ್ಲ, ನಿಮ್ಮನ್ನ ಯಾರು ಹೇಳಿದ್ದು? ಯು ಆರ್ ಮೆಂಬರ್ ಸೆಕ್ರೆಟರಿ. ಆರ್ ಯು ನಾಟ್ ಜಡ್ಜ್? ನಾನ್ ಜಡ್ಜು, ನೀವಲ್ಲ ಜಡ್ಜ್, ನಾನ್ ಜಡ್ಜು. ನೀವಲ್ಲ, ಮತ್ತೆ ಆಯ್ತು, ಅದನ್ನ ಹೇಳಿ. ಆದ್ರೆ ನೀವು ಮೋಸ, ನೀವು ಪ್ರೆಜುಡೈಸ್, ಇದು ಕರ್ಲ ಏನು ಮೋಸ ಅಂತ ಯಾಕೆ ಯೂಸ್ ಮಾಡಿದ್ರಿ? ನೀವು ಬಂದಿರೋ ವರ್ಕ್ ಏನ್ ಮೇಡಮ್? ನೀವು ಶುರು ಮಾಡಿದ್ದೇನು? ವಾಟ್ ವಾಸ್ ಯುವರ್ ಇಂಟೆನ್ಷನ್? ಎಲ್ಲ ನೀವು ಶುರು ಮಾಡಿದ್ದು, ನಾನು ನೀವು ಏನು ಮಾಡಿದ್ದೀರಾ? ನೀವು ಅಷ್ಟೇ, ನೀವೆಲ್ಲ ಏನು ಬಂದಿದ್ದೀರಾ ಅನ್ನೋದು ಗೊತ್ತಾಗಿದೆ ನನಗೆ. ಈಗ ಹೇಳಿ ಮೇಡಮ್, ಹೇಳಿ ಮೇಡಮ್. ಆಯ್ತು ಮೇಡಮ್, ಐ ನ್ಯೂ ಅಬೌಟ್ ದಟ್, ಐ ನ್ಯೂ ಅಬೌಟ್ ದಟ್. ಯಾಕೆ ನನ್ನ ಇಂಟೆನ್ಷನ್ ಇಲ್ಲ ನಿಮಗೆ ನೋಡಿ, ಯಾಕೆ ನಾನು ಗೊತ್ತು, ಐ ರೆಸ್ಪೆಕ್ಟ್ ಯು, ಆಯ್ತಾ? ಬಟ್ ನೀವು ನಂಗೆ ಬರಲ್ಲ ಅಂದ್ರಿ. ಆಗ ವಿದೌಟ್ ನಮ್ಮಲ್ಲಿ ನಿಮ್ಗೆ ಗೊತ್ತಿದೆ DLS ಇರೋದು ಎಲ್ಲ ಟೈಪ್ ಆಫ್ ಕಂಪ್ಲೇಂಟ್ಸ್ ವಿ ರಿಸೀವ್ಸ್. ಸೊ ರಿಸೀವ್ ಮಾಡಿ ನಮ್ಮ ಡ್ಯೂಟಿ ಏನಿದೆ. ಬೇಡ ಬೇಡ ಬೇಡ, ಹೋಗಿ ನೀವು ಕೂತ್ಕೊಳ್ಳಿ. ಯಾಕಂದ್ರೆ ಬಂದಿರೋ ಇಂಟೆನ್ಷನ್ ಮುಖ್ಯ. ಐ ಆಮ್ ಆಲ್ಸೋ ಟಯರ್ಡ್ ಸಿನ್ಸ್ ಮಾರ್ನಿಂಗ್. ನಾವಿಬ್ರು ಕೂತ್ಕೊಂತೀವಿ. ಯಾಕಂದ್ರೆ ಹೌದಲ್ವಾ? ನೋಟಿಸ್ ಕಳಿಸಿದಾಗ ಒಂದು ಹೇಳ್ತಿದ್ದೀರಾ, ಸಾಮಾನ್ಯವಾಗಿ ಅದೇನು ವಾರಂಟ್ ಗಿರೆಂಟ್ ಅಲ್ಲ, ಮಾಮೂಲು ನನ್ನ ಸೈನ್ ಇದೆ ನೋಟಿಸು. ನೀವು ಆ ನೋಟಿಸ್ ತಗೊಳ್ಳಿಲ್ಲ. ಆಗ ನಾನು ಜಡ್ಜ್ ಇದ್ದೀನಿ, ಜಡ್ಜಿಗೆ ನೋಟಿಸ್ ಕೊಡೋರು ಯಾರು? ಒಂದ್ ನಿಮಿಷ ನಾನು ಹೇಳೋದು ಕೇಳಿ, ಆಮೇಲೆ ಇಷ್ಟೊತ್ತು ನಿಮ್ಗೆ ಕೇಳಿದೆ, ಈಗ ನಾನು ಹೇಳ್ಬೋದು. ಸೊ ನೋಟಿಸ್ ಕೊಡೋದು ಯಾರು? DLS ಗೆ ಯಾರು ಅಧಿಕಾರ ಕೊಡ್ತವರು? Legal Services Authority Act 1987 I issued the notice to you to appear before me, but you ಮಾಡಿಲ್ಲ. Then ನಂದು ರಮೇಶ್ ಅವರೇ, ಅನ್ನಪೂರ್ಣ ರಮೇಶ್ ನಾಯಕ್ ಹೇಳ್ದೆ. ಅನ್ನಪೂರ್ಣನ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಬಂದಿದ್ದಾರ ನೋಡಕ್ಕೆ? ನೋಡಿಲ್ಲ, ನಾಳೆ ಬರ್ತಾರೆ. ಹೌದಾ? ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ಈಗ ತಿನ್ಬೇಕು. ಏನು ಊಟ? ಮಧ್ಯಾಹ್ನ ಏನು ತಿಂದ್ರಿ? ಮಧ್ಯಾಹ್ನ ಅನ್ನ ಸಾರು, ಬೆಳಿಗ್ಗೆ ಮುದ್ದೆ ಸಾರು. ಹಾಂ, ಚೆನ್ನಾಗಿದೆಯಾ ನೀವು? ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹಾಂ, ಸೂಪರ್ ಆಗಿದ್ದೀನಿ. ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು, ನಿಮ್ಮ ಮಕ್ಕಳು? This is her daughter. So she is my daughter. He is my son. ನಮಸ್ತೆ ಎಲ್ರಿಗೂ. ನಮಸ್ತೆ. ಬಾ ಪುಟ್ಟ. ಅಮ್ಮನ ಯಾವ ಕ್ಲಾಸ್ ನೀನು? ತಮ್ಮನ ತಂಗಿ ನೀನು? ಅಣ್ಣನ. ನೀವೇನು ಓದಿದ್ದೀರಿ? ನಮಸ್ತೆ. MBA. ಓ ಗುಡ್. ನಾನು ನೂರುನಿಸಾ ಅಂತ, ನಾನು ಸೀನಿಯರ್ ಜಡ್ಜ್ ಇದ್ದೀನಿ. ಸೊ ನಿಮ್ಮ ಅಪ್ಪ ಅಮ್ಮ ನನಗೊಂದು ಲೆಟ್ರ್ ಕೊಟ್ಟಿದ್ರು. ಹೇಳಿದ್ರೆ ನನ್ನ ಹೆಂಡತಿನ ನನ್ನ ಹಳ್ಳಿಯ ಕೂಡಾಕಿದ್ದಾನೆ, ಸೊ ಮಾನಸಿಕ ಅಸ್ವಸ್ಥ ಆಗಿದ್ದಾಳೆ, ಮಾನಸಿಕ ಹಿಂಸೆ ನೀಡಿಬಿಟ್ಟು, ಸೊ ಅವ್ರನ್ನ ಕರೆಸಿಬಿಟ್ಟು ಒಂದು ರಾಜಿ ಇದು ಮಾಡಿಬಿಟ್ಟು ಒಂದು ಕೊಡಿಸಿ ಅಂತ. ಇಲ್ಲಮ್ಮ, ಅದಕ್ಕೆ ನಾನು ಏನು ಮಾಡಿದ್ರೆ ರಮೇಶ್ ಅವರಿಗೆ ನೋಟಿಸ್ ಕೊಟ್ಟಿದ್ದೆ. ರಮೇಶ್ ಅವರು ಬರಲಿಲ್ಲ. ಆಗ ಐ ಆಮ್ ಆಲ್ಸೋ ಅಲಾಂಗ್ ವಿತ್ ನನ್ನ ಸೀನಿಯರ್ ಜಡ್ಜ್, ಐ ಆಮ್ ಆಲ್ಸೋ ದಿ MH ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಇದ್ದು, ಐ ಆಮ್ ದಿ ಸೆಕ್ರೆಟರಿ.
ಇದೆ. ಸೊ ನನಗೆ ತುಮಕೂರು ಜ್ಯೂಡಿಕ್ಷನ್ ಇದೆ. ಎಲ್ಲಾದ್ರೂ ಮೆಂಟಲ್ ಹೆಲ್ತ್ ಪರ್ಸನ್ ಕೂಡಿ ಹಾಕಿದ್ದಾರೆ ಅಥವಾ ಇದ್ದಾರೆ, ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಅವರಿಗೆ ಹೆರೆಸ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ಬಂದ ತಕ್ಷಣ ಸೋಮೋಟೋ ಐ ಕ್ಯಾನ್ ಗೋ ಅಂಡ್ ಅವರನ್ನು ರೆಸ್ಕ್ಯೂ ಮಾಡಿ ಅವರಿಗೆ ಯಾವುದೇ ತೊಂದರೆ ಆಗದಾಗೆ ಅವರಿಗೆ ಔಷಧಿ ಮಾಡಿಸೋದು, ಅವರಿಗೆ ಅಡ್ಮಿಟ್ ಮಾಡಿ ಫೆಸಿಲಿಟೇಟ್ ಮಾಡೋದು ನನ್ನ ಕರ್ತವ್ಯ. ಇದರಲ್ಲಿ ಬಂದೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಹಸ್ಬೆಂಡ್ ಜಡ್ಜ್ ನಮ್ಮ ಅಥವಾ ಮೆಂಬರ್? ಜಡ್ಜ್ ರಮೇಶ್ ನಾಯ್ಕ್. ಮೆಂಬರು ರಮೇಶ್ ನಾಯ್ಕ್ ಏನ್ ಕೆಲಸ ಮಾಡ್ತಾರೆ? ಜಡ್ಜ್ ಹೇಳಿದಾರ ಅವರು ಜಡ್ಜ್ ಅಂತ? ಹೈಕೋರ್ಟ್ ಜಡ್ಜ್. ಹೈಕೋರ್ಟ್ ಜಡ್ಜ್ ಅಂತ ನಿಮ್ಮಲ್ಲಿ ಹೇಳಿದಾರ? ನಿಮ್ಗೆ ಗೊತ್ತಮ್ಮ ಅವ್ರು ಜಡ್ಜ್ ಅಂತ? ನನಗೆ ಗೊತ್ತು. ರಿಲ್ಯಾಕ್ಸ್. I came here to save you, okay? Don't worry, huh? I am with you. Tell them to go morning 6 o'clock only. Relax, okay? What you tell? What you said? Tell them to go at 6 o'clock only, like Pray my parents. Your parents are here only, okay? Huh? Don't worry, huh? Nothing to worry, huh? Be safe here, huh? No need, please wait up. ಹೇಳು. ಬಿಡಿ ಪ್ಲೀಸ್ ನನಗೆ ಬಿಡಿ. Do you know ಗೊತ್ತಾಯ್ತಲ್ಲ? Okay, ಹೇಳು. Come here, please come. Nice to meet you. Come here. ನನ್ನ ಹೆಸರು ದೇವೇಂದ್ರ ಅಂತೇಳಿ. ನನ್ನ ಮಗಳನ್ನ ನಾನಿಲ್ಲಿ ತುಮಕೂರು ಹತ್ರ ಇರುವಂಥ ಒಂದು ಹಳ್ಳಿ, ಕದನಹಳ್ಳಿ ತಾಂಡ ಅಂತೇಳಿ ಒಂದು ಊರಿದೆ. ಆ ಊರಲ್ಲಿ ಇರುವಂಥ ವ್ಯಕ್ತಿ, ಆ ಹುಡುಗನ ಹೆಸರು ರಮೇಶ್ ನಾಯ್ಕ್ ಅಂತೇಳಿ, ಅವ್ರ ತಂದೆ ಹೆಸರು ಲಕ್ಷ್ಮಣ ನಾಯ್ಕ್ ಅಂತೇಳಿ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ. ಮದುವೆ ಆಗೋಂಗಿಂತ ಮೊದಲು ಅವ್ರು ಹೇಳಿದರು ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಂಥೇಳಿ. ಆದರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಂದಾಗ ನಾವು ಒಪ್ಕೊಂಡ್ವಿ ಸರ್. ಮದುವೆಗೂ ನಿಶ್ಚಯ ಆಯಿತು, ಎಲ್ಲ ಆಯಿತು. ಆಮೇಲೆ ನಾವು ಹುಡುಗನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಆ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಅಂತೇಳಿ ಗೊತ್ತಾಯಿತು. ಮದುವೆ ರೆಡಿ ಆಗಿತ್ತು, ಲಗ್ನ ಪತ್ರಿಕೆ ಎಲ್ಲ ಹೊರಟಿದ್ದೀವಿ, ಹಂಚಿದ್ದೀವಿ. ಗೊತ್ತಾದಾಗ 3ನೇ ದಿನದಲ್ಲಿ ನಾನೇ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ. ಮತ್ತು ಮದುವೆ ಮಾಡಿಕೊಡ್ತೀವಿ. ಅದೇ ಸಮಯದಲ್ಲಿ ಮದುವೆಯಲ್ಲಿ ಸ್ವಲ್ಪ ಜಗಳ ಆಗಿತ್ತು. ಅವತ್ತಿಂದ ಹಿಡಿದು ಇದುವರೆಗೂ ಆ ಮದುಮಗ ಅಂದರೆ ನನ್ನ ಅಳಿಯ ನನ್ನ ಮನೆಗೆ ಬಂದಿಲ್ಲ ಸರ್. ನನ್ನ ಮಗಳಿಗೂ ಸಹ ಮನೆ ಕಳಿಸ್ತಾ ಇಲ್ಲ. ಗೃಹ ಬಂಧನದಲ್ಲಿಟ್ಟು ಇವಾಗ ಸಾಯೋ ಸ್ಥಿತಿಯಲ್ಲಿ ತಂದಿದ್ದಾನೆ ಸರ್. ಅದಲ್ಲದೆ ಅವನು ಹೈಕೋರ್ಟ್ ವಕೀಲು ಮತ್ತು ತುಮಕೂರು ಮಕ್ಕಳ ನ್ಯಾಯಾಲಯದಲ್ಲಿ JJB ಎಂಬ ಸಂಸ್ಥೆಯಲ್ಲಿ ಅವನೊಬ್ಬ ಕಾಂಟ್ರಾಕ್ಟ್ ಬೇಸಿಂಗ್ ಸಿಟ್ಟಿಂಗ್ ಮೆಂಬರ್ ಸರ್. ಆದರೆ ನಮಗೆಲ್ಲ ನಾನೇ ಜಡ್ಜು, ಯಾರು ನಂದೇನು ಕಿತ್ಕೊಳ್ಳಲ್ಲ, ಏನು ಬೇಕಾದ್ರೆ ಮಾಡಲಿ. ಸತ್ರು ನಿಮ್ಮ ಮನೆಗೆ ನಾನು ಹೆಂಡತಿ ನಾನು ಕಳಿಸಲ್ಲ. ಸತ್ತರೆ ನಾನು ಇಲ್ಲೇ ಮಣ್ಣು ಮಾಡಿಬಿಡ್ತೀನಿ. ಮತ್ತು ನನ್ನ ಮಗಳಿಗೆ ನಾನು ಮೊಬೈಲ್ ಕೊಡಿಸಿಟ್ಟಿದ್ದೆ ಸರ್. ಆ ಮೊಬೈಲು ಕಿತ್ಕೊಂಡ್ಬಿಟ್ರು. ಅವಳಿಗೆ ನಮಗೆ ಯಾವ ಸಂಭಾಷಣೆ ಇಲ್ಲ ಕೆಲವು ದಿನದಿಂದ. ಅದಕ್ಕೋಸ್ಕರ ನಾವು ಮೊನ್ನೆ 6ನೇ ತಾರೀಕಿಗೆ ಬಂದೀವಿ ಸರ್. ಇಲ್ಲಿ ಮಗಳು ನೋಡೋಕ್ಕಂತೇಳಿ ಬಂದೀವಿ ಸರ್. ನನ್ನ ಮಗಳನ್ನ ವ್ಯವಸ್ಥೆ ನೋಡಿ ನಮಗೆ ಇಲ್ಲದಂಥ ಒಂದು ದುಃಖ ಅಂದರೆ ಆಯಿತು. ನಾವು ಆವಾಗ ಮಗಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ. ಆವಾಗ ಅವರು ನಮ್ಮ ಮೇಲೆ ಮಾನಂತಿಕ ಹಲ್ಲೆ ಮಾಡಿದರು. ನಮ್ಮನ್ನು ಅವ್ರ ಅಕ್ಕಂಗಿಯರು ಎಲ್ಲರೂ ಸೇರಿ ಮನೆಯಿಂದ ಹೊರಗೆ ದುಃಖಿದ್ರು. ಮತ್ತು ನಾವು ಆಮೇಲೆ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದೀವಿ. ಅವರಂದರು ನಾವು ಕಂಪ್ಲೇಂಟ್ ತಗೊಳ್ಳಲ್ಲ, ಅವರಾಗಿ ಯಾರು ವಿಕ್ಟಿಮ್ ಇದ್ದಾರೆ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಕಂಪ್ಲೇಂಟ್ ತೊಗೊತೀವಿ ಅಂದರು. ನಾವು ಅದು ಕೇಳಿದ್ದೀವಿ. ಯಾಕೆ ಅಂದರೆ ಅವನು ವಕೀಲಿದ್ದಾನೆ, ಅದಕ್ಕೆ ನಾವು ಕೇಸ್ ತೊಗೊಳ್ಳಲ್ಲ ಅಂತ ಹೇಳಿದರು. ಆ ಹುಡುಗ ವಕೀಲು ಅಂದರೆ ಅವನು ರಮೇಶ್ ನಾಯ್ಕ್ ಅಂತ ಅವನ ಹೆಸರು. ಅವನ ವಕೀಲು ಅವಂಥವ್ರೆಲ್ಲ ನಾವು ಕೇಸ್ ತೊಗೊಳ್ಳಲ್ಲ ಅಂತೇಳಿ ಪೊಲೀಸರು ಅಂದರು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ. ಅಂದರೆ ಅವ್ರನ್ನ ನಾವು ತೊಗೊತೀವಿ. ಅವರು ಬರೋಕ್ಕೆ ತಯಾರಿರಲಿಲ್ಲ. ಮತ್ತು ನಾವು ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋದ್ದೀವಿ. ಅವರು ಅಂದರು ನೋಡಪ್ಪ ಯಾವುದೇ ಎವಿಡೆನ್ಸ್ ಇಲ್ಲದೆ ನಾವು ಕಂಪ್ಲೇಂಟ್ ತೊಗೊಳ್ಳಲ್ಲ ಅಂದರು. ಮತ್ತು ಯಾರು ನಮಗೆ ಗೊತ್ತಿದ್ದಂಥವ್ರು ನಾವು ವಕೀಲನ್ನ ನಾವು ಫೋನ್ ಮಾಡ್ತೀವಿ, ಯಾವ ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ. ನನ್ನ ಮಗಳನ್ನು ಹೊರಗಡೆ ಬಿಡೋಕ್ಕೂ ತಯಾರಿಲ್ಲ. ನನ್ನ ಮಗಳು ಸಾಯೋ ಸ್ಥಿತಿಲಿ ಬಂದುಬಿಟ್ಟಾಳೆ. ಪೂರಾ ಅರ್ಧ ಹುಚ್ಚಿ ಆಗಿಬಿಟ್ಟಾಳೆ. ತಾವು ಬೇಕಾದರೆ ಹಳೆ ಫೋಟೋ ನೋಡಿ ಮತ್ತು ಇವಾಗ ನಡೀತಿರೋದನ್ನು ನೋಡಿ ನಾವು ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಮುಖಾಂತರ ಆದರೂ ನೀವು ನೋಡಿ. ಆಮೇಲೆ DLSSಗೆ ಬಂದೀವಿ. ನಿಮಗೆ ಹೇಳಿದ್ದಕ್ಕೆ DLSS ಬಂದೀವಿ. DLS ಮೇಡಮ್ನವರು ನಮಗೆ ಸಹಾಯ ಮಾಡಿ ಪೊಲೀಸ್ ಇಲಾಖೆಯವ್ರನ್ನ ಫೋನ್ ಮಾಡಿ ಅವರ ಸಿಬ್ಬಂದಿಗಳನ್ನ ಕರ್ಕೊಂಡೋಗಿ
ಆ ಕಾಡಲ್ಲಿ ಇದ್ದಂಥ ಮನೆಯಲ್ಲಿ ಕೂಡಿ ಹಾಕಿದ್ರು. ರಾತ್ರಿ ಸುಮಾರು 9:30-10 ಗಂಟೆಗೆ ನನ್ನ ಮಗಳನ್ನ ಬಿಡುಗಡೆ ಮಾಡಿ ತಂದರು. ಅದಕ್ಕೆ ಮೇಡಮ್ನವರು ತುಂಬ ಸಹಕಾರ ಮಾಡಿದ್ದಾರೆ ಅಂಥೇಳಿ ನಾನು ಅವ್ರಿಗೆ ಧನ್ಯವಾದ ಮಾಡ್ತೀನಿ. ಅದು ಅಲ್ಲದೆ ನನ್ನ ಮಗಳಿಗೆ ಈ ಸ್ಥಿತಿ ತಂದಂಥವನಿಗೆ ಮಾತ್ರ ನಮಗೆ ನ್ಯಾಯ ಒದಗಿ ಕೊಡಬೇಕಂತೇಳಿ ನಾನು ನ್ಯಾಯ ಇದರಲ್ಲಿ ಬೇಡಿಕೊಳ್ಳುತ್ತೇನೆ.